ನಾವು ಲೈಫಲ್ಲಿ ನಮ್ಮ ಅವಶ್ಯಕತೆಗೆ ಏನಿದೆಯೋ ಆ ಅವಶ್ಯಕತೆಗೂ ಮೀರಿರುವಂಥ ಪರ್ಚೇಸ್ನ ಮಾಡ್ತಾ ಇರ್ತೀವಿ. ಅಂಥವ್ರಿಗೆ ಇವತ್ತೊಂದು ಬೆಸ್ಟ್ ಎಕ್ಸಾಂಪಲ್ ತೊಗೊಂಡು ಬಂದಿದ್ದೀನಿ. ಒಬ್ಬ ತಂದೆ ತನ್ನ ಮಗನಿಗೆ ಯಾವಾಗ್ಲೂ ಆಪತ್ಕಾಲಕ್ಕೆ ಹಣ ಕೂಡಿಡು, ಅವಶ್ಯಕತೆಗೂ ಮೀರಿ ಖರ್ಚು ಮಾಡೋಕ್ಕೆ ಹೋಗ್ಬೇಡ, ನಿನ್ನ ಜೀವನಕ್ಕೆ ಏನು ನೀಡಿದೆಯೋ ಅದು ಮಾತ್ರ ತಗೋ ಅಂತ ತುಂಬ ಬುದ್ಧಿ ಹೇಳ್ತಾ ಇದ್ರಂತೆ. ಆದರೆ ಆತ ಕೇಳ್ತಾನೆ ಇರಲಿಲ್ಲಂತೆ. ಬಿಡು ಅಂತ ಹೇಳ್ಬಿಟ್ಟು ತುಂಬ ನೂರಾರು ಶೂಸು, ಅವನಿಗೆ ಅದ್ರ ನೀಡ್ ಇರಲಿಲ್ಲ, ಆದರೂ ಕೂಡ ಅದನ್ನೆಲ್ಲ ಪರ್ಚೇಸ್ ಮಾಡಿ 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 ಇಟ್ಕೋತಾ ಇದ್ದಂತೆ. ತಂದೆ ತುಂಬ ಬುದ್ಧಿ ಹೇಳಿದ್ರು ಕೂಡ ಅವನು ಕೇಳ್ತಾನೆ ಇರಲಿಲ್ಲಂತೆ. ಒಂದಿನ ಆಲ್ ಆಫ್ ಎ ಸಡನ್ ತಂದೆ ತೀರ್ಕೊಂಡ್ಬಿಟ್ರಂತೆ. ಅವನಿಗೆ ಫುಲ್ ಫ್ರೀಡಮ್ ಸಿಕ್ಬಿಡ್ತು, ನಮ್ಮ ಅಪ್ಪ ಇನ್ನು ನನಗೆ ಕಿರಿಕಿರಿ ಮಾಡೋಕ್ಕಿಲ್ವಲ್ಲ ಅಂತ. ಸೊ ತಂದೆ ತೀರ್ಕೊಂಡ ನಂತರ ಆತ ಏನು ಮಾಡಿದ್ನಂತೆ, ಇಷ್ಟ ಬಂದಂಗೆ ಜೀವನ ಮಾಡೋಕ್ಕೆ ಶುರು ಮಾಡ್ಬಿಟ್ನಂತೆ. ಅವನಿಗೆ ಯಾವುದೇ ಇತಿಮಿತಿಗಳು ಇಲ್ದಿರ ಖರ್ಚು ಮಾಡೋಕ್ಕೆ ಶುರು ಮಾಡೋದಂತೆ. ತುಂಬ ದುಬಾರಿಯಾದ ಸಾಲ ತಲೆ ಮೇಲೆ ಬಂದು ಒಂದಿನ ಫುಲ್ ಪಾಪರಾಗಿ ತನಗೆ ಏನೂ ಇಲ್ಲದೆ ಇರೋ, ಅಂದರೆ ಬೇಸಿಕ್ ನೀಡ್ ಊಟಕ್ಕೂ ಇರೋದಕ್ಕೂ ನೆಲೆ ಇಲ್ದಿರೋ ಅಷ್ಟು ಪಾಪರಾದಾಗ ಆತ ತನ್ನ ತಂದೆನ ನೆನಪಿಸ್ಕೊಂಡಂತೆ. ಹೌದಲ್ವಾ, ನಮ್ಮಪ್ಪ ಹೇಳ್ತಿದ್ದಿದ್ದು ಕರೆಕ್ಟು. ಜೀವನದಲ್ಲಿ ಅವಶ್ಯಕತೆ ಇಲ್ಲದೆ ಇರೋದನ್ನೆಲ್ಲ ನಾವು ಪರ್ಚೇಸ್ ಮಾಡಿದಾಗ ಅವಶ್ಯಕತೆ ಇರೋವಂಥ ವಸ್ತುಗಳನ್ನು ಮಾರಬೇಕಾಗತ್ತೆ. ಊಟ ಬಟ್ಟೆಗೂ ಇಲ್ದಿರೋಂಥ ಪರಿಸ್ಥಿತಿ ಬರುತ್ತೆ. ಸೊ ಸರಳ ಜೀವನದಲ್ಲಿ ನೆಮ್ಮದಿನ ಹುಡುಕೋದನ್ನು ಪ್ರಯತ್ನ ಮಾಡೋದು ನಮ್ಮೆಲ್ಲರ ಕರ್ತವ್ಯ ಅಂತ ನನ್ನ ಅನಿಸಿಕೆ ಫ್ರೆಂಡ್ಸ್.